ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮನೆ ಮಗಳು ಸರಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಗೋವಾಗೆ ಬಂದಿದ್ದೀವಿ. ಗೋವಾದಲ್ಲಿ ಎಲ್ಲಿ ಉಳ್ಕೊಂಡಿದ್ದೀವಿ ಅಂತಂದರೆ ತಾಜ್ ಅಗೋಡಾ ಫೋರ್ಟ್ ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀವಿ. ಇವಾಗ ನಾವು ತೊಗೊಂಡಿರೋವಂಥ ರೂಮ್ ಬಂದು ತೋರಿಸೋಣ ಅಂತ ಬಂದಿದ್ದೀನಿ. ಇದು ಬಂದು ಪ್ರೈವೇಟ್ ವಿಲ್ಲಾ ಟೂರ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಒಂದ್ಸತಿ ಹಾಗೆ ತಿಳ್ಕೊಂಡು ಬರೋಣ. ಪ್ರೈವೇಟ್ ವಿಲ್ಲಾದಲ್ಲಿ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಎಂಟರ್ ವಿಲ್ಲಾ ಬಂದು ಈ ಥರ ಇರುತ್ತೆ. ವಿಲ್ಲಾ ಔಟ್ಸೈಡಿಂದ ಇದು ಲುಕ್ಕು. ಫುಲ್ಲು ಗ್ರೀನರಿಯಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಬನ್ನಿ ಈಗ ನಾನು ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಎಲ್ಲ ತೋರಿಸ್ತೀನಿ. ಇದು ಬಂದು ನಾವು ಉಳ್ಕೊಂಡಿರೋಂಥ ರೂಮ್ ನಂಬರ್. ಸೊ ಇದು ಎಂಟ್ರಿ ಆಗ್ತಿದ್ದಾಗೆ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇದೆ. ಇದು ಬಂದು ಲಾಬಿ ಏರಿಯಾ ನೋಡ್ತಾ ಇರಬಹುದು. ಹಾಗೆ ಇಲ್ಲಿ ಕಾಫಿ ಮೇಕರ್ ಕೂಡ ಇಟ್ಟಿದ್ದಾರೆ. ಇದರಲ್ಲಿ ಮಿನಿ ಬಾರ್ ಕೂಡ ಇದೆ. ಇಲ್ಲಿ ಕಾಫಿ ಬಾರ್ ಇದೆ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಅದರದ್ದು ರಿಕ್ವೈರ್ಮೆಂಟ್ ಪ್ರೈಸಸ್ ಇಲ್ಲಿ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ತಾಜ್ ಆಗಿರೋದ್ರಿಂದ ಎಲ್ಲ ಸ್ನ್ಯಾಕ್ಸ್ಗೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕುತ್ಕೊಳ್ಳೋಕ್ಕೆ ಅಂತಾನೆ ಸಿಟ್ಟಿಂಗ್ ಏರಿಯಾಸ್ ತುಂಬ ಮಾಡಿಟ್ಟಿದ್ದಾರೆ. ನೋಡಿ, ಇದು ಸಪ್ರೇಟಾಗೆ ಮಾಡಿದ್ದಾರೆ. ನಾವೇನಾದರೂ ರೂಮಿಗೆ ಆರ್ಡರ್ ಮಾಡಿದರೆ ಅಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇದು ಮೇನ್ ಲಾಬಿ. ಇಲ್ಲಿಂದ ಎಂಟ್ರೆನ್ಸ್ ಹಾಕ್ತಿದ್ದಾಗೇನೆ ಇದು ಒಂದು ಮೇನ್ ಲಾಬಿ ಅಂತಾನೆ ಹೇಳಬಹುದು. ಈಗ ನೋಡ್ತಾ ಇರ್ಬೋದು, ಈಗ ಲಾಬಿಯಿಂದ ಸೀದಾ ಎಂಟ್ರೆನ್ಸ್ ಬರುತ್ತೆ. ಬೆಡ್ರೂಮ್ ಅಲ್ಲಿ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ ಟಿವಿನ. ನೋಡಿದ್ರಲ್ಲ, ಇಲ್ಲಿಂದ ಒಂದು ವಿಂಡೋ ಇದೆ. ಈ ಒಂದು ವಿಂಡೋ ಪ್ರೈವಸಿ ಇರುತ್ತೆ. ಔಟ್ಸೈಡಿಂದ ಏನೂ ಕಾಣೋದಿಲ್ಲ, ಒಳಗಡೆಯಿಂದ ನೀಟಾಗಿ ಕಾಣುತ್ತೆ ಡೇ ಟೈಮಲ್ಲಿ. ಹಾಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಮತ್ತೆ ಅದೇ ಥರ ಕುತ್ಕೊಳ್ಳೋದಕ್ಕೆ ಒಂದು ಸಿಟ್ಔಟ್ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ. ಈಗ ಲಾಬಿಯಲ್ಲಿ ಏನು ನೋಡಿದ್ರಿ ಹಾಗೆ ಈ ಕಡೆ ನಮ್ಮದು ಬೆಡ್ ನೋಡಿ. ಇಲ್ಲಿ ಒಂದೆರಡು ವಾಟರ್ ಬಾಟಲ್, ಆ ಕಡೆ ಒಂದೆರಡು ವಾಟರ್ ಬಾಟಲ್ ಇಟ್ಟಿದ್ದಾರೆ. ಇದು ಬಂದು ನಾವು ಟಾಯ್ಲೆಟ್ ಒಳಗಡೆ ಎಂಟ್ರಿ ಆಗ್ತಿರೋದು. ಟಾಯ್ಲೆಟ್ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೇನೆ ವಾಕಿಂಗ್ ವಾರ್ಡ್ರೂಪ್ ಇದೆ. ಇಲ್ಲಿ ನೋಡ್ತಾ ಇರಬಹುದು, ವಾಕಿಂಗ್ ವಾರ್ಡ್ರೂಪ್ ಇದೆ. ವೇಯಿಂಗ್ ಮಿಷಿನ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಒಳಗಡೆ ಯೂಸ್ ಮಾಡೋಕ್ಕೆ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ. ಐರನ್ ಬೋರ್ಡು, ಲಾಕರ್ಸು, ಲಗೇಜ್ ಪಾಯಿಂಟು ಎಲ್ಲನೂ ಇಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತಲೂ ಡ್ರೆಸ್ಸಿಂಗ್ ಟೇಬಲು, ಚೇರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ. ಈ ಕಡೆ ಕೂಡ ಒಂದು ದೊಡ್ಡದಾಗಿ ಮಿರರ್ ಇಟ್ಟಿದ್ದಾರೆ. ಇದು ಬಂದು ವಾಕಿಂಗ್ ವಾರ್ಡ್ರೂಪ್ ನೋಡ್ಬೋದು. ಎಂಟೈರ್ ವಾಕಿಂಗ್ ವಾರ್ಡ್ರೂಪ್ ಬಂದು ಈ ಥರ ಇದೆ. ಹೀಗೆ ಲೆಫ್ಟಿಗೆ ಟರ್ನ್ ಆದರೆ ಈ ಕಡೆ ನೋಡ್ತಾ ಇರಬಹುದು ವಾಶ್ ಬೇಷನ್ ಇಟ್ಟಿದ್ದಾರೆ. ಇಲ್ಲಿ ಕೂಡ ಮಿರರ್ಸ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಕಡೆ ಬಾತ್ ಟಬ್ ಇದೆ,
ಪ್ರೈವೇಟಾಗಿ ಬಾತ್ ಮಾಡೋದಕ್ಕೆ ಅಂತಲೇ ಪ್ರೈವೇಟಾಗಿ ಒಂದು ಸ್ಲೈಡ್ ಡೋರ್ ಇಟ್ಟು ಪ್ರೈವೇಟ್ ಬಾತ್ ಏರಿಯಾ ಇದೆ. ಹಾಗೆ ಟಾಯ್ಲೆಟ್ ಕೂಡ ಈ ಕಡೆ ಇಟ್ಟಿದ್ದಾರೆ. ಇದು ಎಂಟೈರು ಟಾಯ್ಲೆಟ್ ಏರಿಯಾದಲ್ಲೇ ಎಂಟ್ರಿ ಹಾಕ್ತಿದ್ದಾಗೇ ಲೆಫ್ಟ್ ಸೈಡಲ್ಲಿ ಬಂದು ವಾಕಿಂಗ್ ವಾರ್ಡ್ರೋಬ್ ಇಟ್ಟಿದ್ದಾರೆ. ಸೊ ಇದು ಎಂಟ್ರೆನ್ಸು, ನಾನೀಗ ತೋರಿಸ್ತೀನಲ್ಲ ಅದು ಎಂಟ್ರೆನ್ಸು ನೋಡಿ. ಇದು ರೂಮಿಂದ ಸೀದಾ ಹೀಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ವಾಕಿಂಗ್ ವಾರ್ಡ್ರೋಬ್ ಹಾಕ್ತಿದ್ದಾಗೇ ಟರ್ನ್ ಮಾಡಿದರೆ ಈ ಕಡೆ ಬಾತ್ ಏರಿಯಾದಲ್ಲಿ ಏನೇನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಫೇಸ್ ಟವಲು, ಟಿಶ್ಯೂಸು, ಹ್ಯಾಂಡ್ ವಾಶು, ಸೋಪು, ಹಾಗೆ ಡೈಲಿ ನೀಡೆಡ್ ಕಿಟ್ಸು ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರ ಕಾಸ್ಟ್ ಎಷ್ಟಾಯಿತು ಅಂತ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಹಾಗೆ ಇದು ಡೈನಿಂಗ್ ರೂಮ್ಗೆ ಏನಾದರೂ ನೀವು ತರಿಸ್ಕೊಂಡ್ರೆ ನೋಡಿ, ಇಲ್ಲೇ ಮೆನು ಕಾರ್ಡ್ ಕೂಡ ಇಟ್ಟಿದ್ದಾರೆ. ನಮ್ಗೆ ಏನು ಬೇಕು ಡೈನಿಂಗ್ ತೊಗೋಬೋದು ರೂಮ್ ಡೈನಿಂಗ್ಗೆ. ಇದು ನಮ್ಮ ರೂಮ್ ಎಂಟೈರ್. ಒಂದು ಒಳ್ಳೆ ವ್ಯೂ ಅಂತೂ ಇದೆ. ಮಾರ್ನಿಂಗ್ ಟೈಮಲ್ಲಿ ಹಕ್ಕಿಗಳ ಸೌಂಡು. ಇಲ್ಲೇ ಮುಂದೆನೇ ಬೀಚ್ ಇದೆ. ಲಾಬಿಯಿಂದ ನಿಮಗೆ ತೋರಿಸ್ತೀನಿ. ಲಾಬಿ ಮುಂದೆನೇ ಬೀಚ್ ಇದೆ. ಸೊ ಒಳ್ಳೆ ವ್ಯೂ ಅಂತೂ ಎಕ್ಸಾಕ್ಟಾಗಿ ನಿಮಗೆ ಕಾಣಿಸುತ್ತೆ. ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇದು ಬಂದು ನಮ್ಮ ಎಂಟೈರ್ ರೂಮ್.